ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಿದ್ರೆ ಹಲೋ, ನಾನು ಲತಾಶಾ. ಇವತ್ತಿನ ವ್ಲಾಗ್ ಬಂದು ನನ್ನ ಇಡೀ ದಿನದ ಕಥೆಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಆದರೆ ಇದು ಕೇವಲ ನನ್ನೊಬ್ಬಳ ಕಥೆಯಲ್ಲ, ಇದು ನಮ್ಮೆಲ್ಲರ ಕತೆ. ಇದು ಕೇವಲ ಒಂದಿನದ ಕಥೆಯಲ್ಲ, ಇದು ನಮ್ಮ ಪ್ರತಿದಿನದ ಹೋರಾಟ. ವೀಕೆಂಡ್ಸ್ ಆಗಿರ್ಬೋದು, ವೀಕ್ ಡೇಸ್ ಆಗಿರ್ಬೋದು, ಯಾವುದೇ ರೀತಿ ಡಿಫ್ರೆನ್ಸ್ ಮಾಡೋದೇ ಇಲ್ಲ. ಮನೆ ಒಳಗಡೆ ಆಗಿರ್ಬೋದು ಅಥವಾ ಹೊರಗಡೆ ದುಡಿಯೋ ಹೆಣ್ಮಕ್ಳಿಗಾಗಿರ್ಬೋದು, ಯಾವುದೇ ರೀತಿ ಡಿಫ್ರೆನ್ಸ್ ಮಾಡೋದೇ ಇಲ್ಲ. ಇದಕ್ಕೆ ನಾನು ಹೊರತೇನಲ್ಲ, ನೀವು ಹೊರತೇನಲ್ಲ. ಆದರೂ ಕೂಡ ನಮಗೆ ನಾವೇ ಸಾಟಿ. ಯಾಕೆ ಅಂತ ಅಂದರೆ ಯಾವುದೇ ರೀತಿ ರಿಗ್ರೆಟ್ಸ್ ಇಲ್ಲ, ಕಂಪ್ಲೇಂಟ್ಸ್ ಇಲ್ಲ. ಆ ನಗುಗಂತೂ ಯಾವುದೇ ರೀತಿ ಕೊರತೆನೇ ಇಲ್ಲ. ಪ್ರತಿದಿನ ಜವಾಬ್ದಾರಿನ ಮರೆಯೋ ಮಾತೇ ಇಲ್ಲ. ಇದು ನನ್ನ ಸಂಡೇ ವ್ಲಾಗ್. ನಿಮ್ಮೆಲ್ಲರ ಹಾಗೆ ನನ್ನ ದಿನ ಕೂಡ ಟಿಫನ್ ಮಾಡೋದ್ರ ಮೂಲಕ ಸ್ಟಾರ್ಟ್ ಆಗ್ತದೆ. ನಾನಿವತ್ತು ತಿಂಡಿಗೆ ಅವಲಕ್ಕಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆದರೆ ಯೂಶಲಿ ಮಾಡೋದಕ್ಕಿಂತ ಸ್ವಲ್ಪ ವಿಭಿನ್ನ ಆಗಿ ಎಣ್ಣೆನ ಕಾಯೋಕೆ ಇಟ್ಟು, ಎಣ್ಣೆ ಕಾದ ನಂತರ ಅದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತೇನೆ. ಹಾಗೆ ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಒಂಚೂರು ಫ್ರೈ ಆಗ್ತಿದೆ ಅಂತ ಹೇಳಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಇದನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೆನೆಸಿಟ್ಟಿರೋ ಅವಲಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ತಿಂಡಿ ರೆಡಿನೇ ಆಗೋಗುತ್ತೆ, ಕ್ವಿಕ್ಕಾಗಿ ಹಾಗೆ ಹೆಲ್ದಿಯಾಗಿ. ಜೊತೆಗೆ ಇದಕ್ಕೆ ಆ್ಯಡ್ ಆನ್ ಆಗಲಿ ಅಂತ ಹೇಳಿ ಅವಲಕ್ಕಿಯನ್ನು ನೆನೆಸ್ಲಿಕ್ಕೆ ನಾನಿವತ್ತು ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸೌತೆಕಾಯಿಯನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ನಿಜವಾಗ್ಲೂ ಟೇಸ್ಟಿ ಆಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಜೊತೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕ್ಯಾರೆಟ್ ಹಾಗೆ ಸೌತೆಕಾಯಿನ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ತಿಂಡಿ ತಿಂತಿದ್ದಾಗೆ ಬ್ಯಾಕ್ ಟು ಪೆವಿಲಿಯನ್ ನನ್ನ ಹತ್ರ ಕಿಚನ್ಗೆ ಬಂದು ಯಾವುದ್ಯಾವುದನ್ನು ಎಲ್ಲಿಂದ ತೆಕ್ಕೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಆ್ಯಸ್ ಮಚ್ ಆಸ್ ಪಾಸಿಬಲ್ ಪ್ಲಾಸ್ಟಿಕ್ಸ್ನ ಅವಾಯ್ಡ್ ಮಾಡೋಣ ಅಂತ ಹೇಳಿ ತುಂಬ ಪ್ರಯತ್ನ ಪಟ್ಟು ಸಾಕಷ್ಟು ಸಮಯವನ್ನು ತಗೊಂಡು ಎಲ್ಲನೂ ಡಿಸ್ಕಾರ್ಡ್ ಮಾಡಿ ಗ್ಲಾಸ್ ಕಂಟೈನರ್ಸ್ನ ಯೂಸ್ ಮಾಡ್ತಿದ್ದೀನಿ, ಎಸ್ಪೆಷಲಿ ತಿನ್ನೋ ಪದಾರ್ಥಗಳನ್ನು ಸ್ಟೋರ್ ಮಾಡಲಿಕ್ಕೆ ಅಂತ ಹೇಳಿ. ಹಾಗೆ ತಿಂಡಿ ತಿಂತಿದ್ದಾಗೆ ನೆಕ್ಸ್ಟು ಇನ್ನೊಂದು ಕೆಲಸ ಬಂದೇ ಬಿಡುತ್ತೆ, ಪಾತ್ರೆಗಳನ್ನ ತೊಳೆಯೋದು. ಅಲ್ಲಿಂದ ತಲೆಗೆ ತೊಳೆದೇ ಹೋದರೆ ಗೊತ್ತಲ್ಲ ಹೇಗೆ ಬೆಳ್ಕೊತಾ ಹೋಗುತ್ತೆ, ಫ್ಯಾಮಿಲಿ ಟ್ರೀ ಥರ. ಹಾಗಾಗಿ ನಾನು ಇಮಿಡಿಯೇಟಾಗಿ ತಿಂಡಿ ತಿಂದ ನಂತರ ಎಲ್ಲನೂ ಅದದೇ ಜಾಗಕ್ಕೆ ಇಟ್ಟು ನಂತರ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತೇನೆ. ಹಾಗೆ ಕಿಚನ್ನು ಕೂಡ ಡನ್ ಆ್ಯಂಡ್ ಕ್ಲೀನ್ ಮಾಡ್ಕೊಳ್ತೇನೆ, ಸೋ ದಟ್ ಸ್ವಲ್ಪ ಸಮಯ ಹೆಚ್ಚು ಸಿಗುತ್ತೆ ಬೇರೆ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ. ಹಾಗೆ ಸಂಡೇ ಎಲ್ಲ ಒಂದೇ ವೀಕ್ ಆಫ್ ಸಿಗೋದ್ರಿಂದ ನನ್ನ ಬಟ್ಟೆ ಕೆಲಸಗಳನ್ನೆಲ್ಲ ಭಾನುವಾರಕ್ಕೆ ನಾನು ಶಿಫ್ಟ್ ಮಾಡ್ಕೊಳ್ತೇನೆ. ಯಾಕಂದರೆ ನಾನು ಕೂಡ ನಿಮ್ಮಲ್ಲಿ ಸಾಕಷ್ಟು ಜನರ ಹಾಗೆ ವೀಕ್ ಡೇಸಲ್ಲಿ ಫುಲ್ ಟೈಮ್ ಜಾಬ್ ಮಾಡ್ತಿರೋದ್ರಿಂದ ಸಾಯಂಕಾಲ ಮನೆಗೆ ಬಂದಮೇಲೆ ಅಡುಗೆ ಕೆಲಸ, ನೆಕ್ಸ್ಟ್ ಡೇಗೆ ತಯಾರಿ, ಕ್ಲೀನಿಂಗ್ ಇದೇ ಆಗೋಗತ್ತೆ. ಇನ್ನು ಬೆಳಗ್ಗೆ ಎದ್ದರೆ ಪರಮಾತ್ಮನ ಪೂಜೆ, ಧ್ಯಾನ, ಜಪ, ತಪ ಹಾಗೆ ರೆಡಿಯಾಗಿ ಕೆಲ್ಸಕ್ಕೆ ಹೊರಡೋದ್ರಲ್ಲೇ ಬೆಳಗಿನ ಫಸ್ಟ್ ಹಾಫ್ ಮುಗ್ದೇ ಹೋಗಿರುತ್ತೆ. ಹಾಗಾಗಿ ಬಟ್ಟೆಗಳನ್ನ ಹೊಕ್ಕೊಳ್ಳೋದಾಗಿರ್ಬೋದು, ಅದನ್ನು ಆರಾಕೋದಾಗಿರ್ಬೋದು, ಆರಿದ ಮೇಲೆ ಕಾಯ್ಕೊಂಡು ಕೂತಿ ತಗೊಂಬಂದು ಮಡಚಿಡೋದಾಗಿರ್ಬೋದು, ಅಥವಾ ಐರನ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋದಾಗಿರ್ಬೋದು, ಇವೆಲ್ಲನೂ ಭಾನುವಾರಕ್ಕೆ ಶಿಫ್ಟ್ ಮಾಡಿಬಿಟ್ಟಿರ್ತೀನಿ. ಇಷ್ಟು ಮಾತ್ರ ಕೆಲಸನ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅದಾಗಲೇ ನಮ್ಮ ಸೂರ್ಯ ಸರ್ ಕಾದು ಕೆಂಡ ಆಗಿ ನತ್ತಿ ಮೇಲೆ ಬಂದಿರ್ತಾರೆ ರೀ. ಅಂದರೆ ಲಂಚ್ ಟೈಮ್ ಬಂದೇ ಬಿಡ್ತು ಅಂತ ಹೇಳಿ ಊಟಕ್ಕೆಂದಾದರೂ ಮಾಡ್ಕೊಳ್ಳೇಬೇಕಲ್ಲ. ಹಾಗಾಗಿ ನಾನಿವತ್ತು ಇಲ್ಲೇ ಸ್ವೀಟ್ ಕಾರ್ನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ಕೊಂಡ್ರ, ನಮ್ಮ ಮನೇಲಿ ಎಲ್ಲರೂ ನಾನ್ ವೆಜ್ ಪ್ರಿಯರು, ನಾನೊಬ್ಳೆ ಪ್ಯೂರ್ ವೆಜಿಟೇರಿಯನ್. ಒಬ್ಳಿಗೆ ಎಂತ ಮಾಡ್ಕೊಳ್ಳೋದು ಅಲ್ವಾ? ಬೆಳಗ್ಗೆ ಬೇರೆ ಪವರ್ ಪ್ಯಾಕ್ ಬ್ರೇಕ್ಫಾಸ್ಟ್ ಅವಲಕ್ಕಿ ಆಗಿದೆ, ಹಾಗಾಗಿ ಲೈಟ್ ಆಗಿರಲಿ ಅಂತ ಹೇಳಿ ನಾನು ಸ್ವೀಟ್ ಕಾರ್ನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಜೋಳವನ್ನು ಬಿಡಿಸಿ ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ನಾನು ಹಾಕ್ಕೊಂಡಿದ್ದೀನಿ, ರಾದರ್ ದನ್ ಅದನ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕಿಂತ. ಸೊ ಅದು ಒಂದು ಸ್ವಲ್ಪ ಬೆಂದಿದೆ ಅಂತ ಹೇಳಿದ ಮೇಲೆ ಮಿಕ್ಸಿಂಗ್ ಬೌಲ್ಗೆ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ.
ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಬಟರ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಇದು ಮನೆಯಲ್ಲೇ ಮಾಡಿರುವಂಥದ್ದು. ಆರಿಗ್ಯಾನೋ ಇತ್ತು ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಸಾರವಾಗಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡಿದ ನಂತರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಜೆಂಟಲ್ ಆಗಿ, ಸೆನ್ಸಿಬಲ್ ಆಗಿ, ಸಾಫ್ಟ್ ಆಗಿ. ಈಸಿಯಾಗಿ, ಕ್ವಿಕ್ಕಾಗಿ ಹೆಲ್ದಿ ಲಂಚನ್ನು ಪ್ರಿಪೇರ್ ಮಾಡಿಕೊಂಡೆ. ಆದರೆ ಊಟ ಮಾಡ್ತಿದ್ದಾಗೆ ಅನಿಸುತ್ತೆ ನೋಡಿ, ಏನಾದರೂ ಸ್ವೀಟ್ಸ್ ತಿನ್ನಲೇಬೇಕು ಅಂತ. ಅದರಲ್ಲೂ ಮಧ್ಯ ಹೊತ್ತಂತೂ ತುಂಬಾ ಕ್ರೇವಿಂಗ್ಸ್ ಆಗುತ್ತೆ. ಆದರೆ ಆರ್ಟಿಫಿಷಿಯಲ್ ಸ್ವೀಟ್ ನೋ, ಕಂಪ್ಲೀಟ್ಲಿ ನೋ ನೋ. ಹಾಗಾಗಿ ಆಗೊಮ್ಮೆ ಹೀಗೊಮ್ಮೆ ಚಿಕ್ಕೀಸ್‌ನ ತಿಂತೇನೆ. ಅದರಲ್ಲೂ ಬೆಲ್ಲದಿಂದ ಮಾಡಿರೋದಾದರೆ ಮಾತ್ರ. ಏನಾದರೂ ವಿಡಿಯೋ ಎಡಿಟಿಂಗ್ ಮಾಡೋದಾಗಿರ್ಬೋದು, ಸ್ಕೆಡ್ಯೂಲ್ ಮಾಡೋದಾಗಿರ್ಬೋದು, ನಾನು ಅದನ್ನು ಭಾನುವಾರನೇ ಮಾಡ್ಕೊಳ್ತೇನೆ. ಯಾಕಂದರೆ ವೀಕ್ ಡೇಸಲ್ಲಂತೂ ಕಂಪ್ಲೀಟಾಗಿ ಟೈಮೇ ಸಿಗಲ್ಲ ಇದಕ್ಕೆಲ್ಲ. ಹಾಗೆ ಎಡಿಟಿಂಗ್ ಮಾಡ್ತಾ ಮಾಡ್ತಾ ಇನ್ನೊಂದಷ್ಟು ಸಮಯ ನನಗೆ ಅಂತ ಸಿಕ್ಕಿದ್ರೆ ಅದೇ ಮೀ ಟೈಮ್ ಅಂತಾರಲ್ಲ, ಹಾಗೆ ನನಗೆ ಅಂತಲೇ ಹೇಳಿ ಒಂದಷ್ಟು ಸಮಯ ಸಿಗೋದಾದರೆ ಒಂದಷ್ಟು ಒಳ್ಳೆ ವೆಬ್ ಸೀರೀಸ್ ಆಗಿರ್ಬೋದು, ಪಾಡ್ಕಾಸ್ಟ್‌ಗಳಾಗಿರ್ಬೋದು, ಅಥವಾ ನನ್ನ ಪ್ರೊಫೆಷನ್ ಅಥವಾ ನನ್ನ ವೃತ್ತಿ ಧರ್ಮ ಡಿಮ್ಯಾಂಡ್ ಮಾಡೋದ್ರಿಂದ ಮೆಂಟಲ್ ಹೆಲ್ತ್ ರಿಲೇಟೆಡ್ ವೀಡಿಯೋಸ್‌ನ ನೋಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಥವಾ ಸ್ವಲ್ಪ ಎಸ್ಥೆಟಿಕ್ ಆಗಿ, ಸ್ವಲ್ಪ ಮನಸ್ಸಿಗೆ ಖುಷಿ ಕೊಡೋ ಅಂಥದ್ದಾಗಿರ್ಬೋದು, ಅಥವಾ ಕಾಮಿಂಗ್, ಸೂದಿಂಗ್ ಆಗಿರುತ್ತಲ್ಲ ಅಂಥ ವೀಡಿಯೋಸ್‌ನ ನೋಡಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಇಷ್ಟ ಆಗೋ ಹೊತ್ತಿಗೆ ಅದಾಗಲೇ ಹೊತ್ತು ಮುಳುಗಿ ಹಕ್ಕಿಗಳೆಲ್ಲ ಗೂಡು ಸೇರ್ಕೊಳ್ಳೋ ಹೊತ್ತು ಆಗೇ ಹೋಯಿತು. ಅಂದರೆ ಸಾಯಂಕಾಲ ಆಗೇ ಹೋಯಿತು. ಈಗ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಏನಾದ್ರು ನೋಡೋದಿದ್ರೆ ನೋಡಿದ ನಂತರ ನೆಕ್ಸ್ಟ್ ಡೇಗೆ ಏನಾದ್ರು ತರಕಾರಿ ಬೇಕಿತ್ತಂತ ಹೇಳಿದ್ರೆ, ಅಥವಾ ಏನಾದರೂ ಹಣ್ಣುಗಳು ತರೋದಿದೆ, ಅಥವಾ ಏನಾದರೂ ಗ್ರಾಸರಿ ಶಾಪಿಂಗ್ ಇದೆಯಾ ಅಂತ ಹೇಳಿ ಒಂದು ಚೆಕ್ ಲಿಸ್ಟ್‌ನ ಹಾಕ್ಕೊಂಡು, ಅಥವಾ ಟು ಡೂ ಲಿಸ್ಟ್‌ನ ಪ್ರಿಪೇರ್ ಮಾಡಿಕೊಂಡು ಮನೆಯಿಂದ ಶಾಪಿಂಗ್ಗೆ ಅಂತ ಹೊರಡ್ತೀನಿ. One eternity later. ನಾವು ಹೆಣ್ಮಕ್ಳು ಶಾಪಿಂಗ್ ಅಂತ ಹೊರಟ್ರೆ ಗೊತ್ತಲ್ಲ, ಬರೋ ಹೊತ್ತಿಗೆ ಒಂದು ಯುಗನೇ ಕಳೆದಂಥ ಫೀಲಿಂಗ್ ಅಂತೂ ಬಂದ್ಬಿಟ್ಟಿರತ್ತೆ. ಅಷ್ಟೊತ್ತಿಗಾಗಲೇ ಊಟದ ಸಮಯನೂ ಆಗಿರತ್ತೆ. ಸೊ ಬರ್ತಿದ್ದ ಹಾಗೆ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತೇನೆ. ಇವತ್ತು ಏನು ಮಾಡ್ಕೋತಾ ಇದ್ದೀನಿ ಊಟಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ. ಅನ್ನಕ್ಕಿಟ್ಕೊಂಡಾಯ್ತು. ಆದರೆ ಅಷ್ಟಾದರೆ ಸಾಕಾ? ಜೊತೆಗೆ ಏನಾದರೂ ಬೇಕಲ್ಲ. ಸೊ ಬೇಗ ಆಗುತ್ತೆ ಅಂತ ಹೇಳಿ ಮೆಣಸು ಜೀರಿಗೆ ರಸನ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಬಾಣಲಿಗೆ ಕಾಳುಮೆಣಸು ಹಾಗೆ ಜೀರಿಗೆನ ಹಾಕ್ಕೊಂಡು ಅದೊಂದು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಎಣ್ಣೆ ಇಲ್ದಿರ ಹುರ್ಕೊಳ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ತಣ್ಣಗಾಯಿತು ಅಂತ ಅನ್ನಿಸ್ದಾಗ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಸ್ಮೂತಾಗಲ್ಲ ಬಟ್ ತರಿಯಾಗಿ ಅದನ್ನು ಒಂದು ಸತಿ ಗ್ರೈಂಡ್ ಮಾಡ್ಕೊಳ್ತೇನೆ. ಅದು ಗ್ರೈಂಡ್ ಆದ ನಂತರ ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದೆಡೆ ಮತ್ತೊಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಂಡು, ಆ ಎಣ್ಣೆ ಕಾದ ನಂತರ ಅದಕ್ಕೆ ನೋಡಿಕೊಂಡು ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬಿಡಿಸಿಟ್ಕೊಂಡಿದ್ದಂತಹ ಒಂದು ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಂಡು, ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂತಹ ಟೊಮೆಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ಮೆಣಸು ಜೀರಿಗೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಅಂದರೆ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ, ಆ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಇದಕ್ಕೆ ಹುಣಸೆ ರಸವನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಹಾಕೊಂಡ ನಂತರ ಜಾಸ್ತಿ ಕುದಿಸ್ಬಾರ್ದು, ಒಂದೆರಡು ನಿಮಿಷ ಕುದ್ರೆ ಸಾಕಾಗುತ್ತೆ. ಸೊ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕಾದ ನಂತರ ಅದಕ್ಕೆ ಕರಿಬೇವು, ಕೆಂಪು ಮೆಣಸಿನಕಾಯಿಗಳ ತುಂಡನ್ನು ಹಾಕ್ಕೊಂಡು ಒಂಚೂರು ಹಿಂಗನ್ನು ಹಾಕ್ಕೊಂಡು ಜೊತೆಗೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಮಿಕ್ಸ್ ಆಗ್ತಿದ್ದಾಗೆ ಇದೇ ಒಗ್ಗರಣೆಯನ್ನು ನಾವು ಏನು ಸಾರು ಕುದಿಸ್ಕೊಂಡಿದ್ದೆ ಅದಕ್ಕೇನೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನು ನಾವು ಬೆರೆಸ್ಕೋಬೇಕಾಗತ್ತೆ. ಇಷ್ಟನ್ನು ಮಾಡ್ಕೊಂತು ಅಂತ ಹೇಳಿದ್ರೆ ನಮಗೆ ಮೆಣಸು ಜೀರಿಗೆ ರಸ ರೆಡಿ ಆಗೋಗುತ್ತೆ.
ಅಡುಗೆನೂ ಆಯಿತು, ಊಟನೂ ಆಯಿತು. ವಾಟ್ ನೆಕ್ಸ್ಟ್? ಮತ್ತದೇ ಅಡುಗೆಗೆ ಬಳಸ್ಕೊಂಡಿದ್ದಂತಹ ಪಾತ್ರೆಗಳನ್ನೆಲ್ಲ ಬೆಳಗಿಟ್ಟು ಮತ್ತದನ್ನೆಲ್ಲ ಅದರದ್ದೇ ಜಾಗಗಳಿಗೆ ಸೇರಿಸಿ ಕಟ್ಟೆಗಳನ್ನೆಲ್ಲ ಒರೆಸ್ಕೊಂಡು ಹಾಗೆ ಟೈಲ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವನ್ನು ಕೂಡ ಒಂದು ಕಡೆಯಿಂದ ನೀಟಾಗಿ ಒರೆಸಿಟ್ಕೊಂಡು, ಯಾಕೆ ಅಂತ ಹೇಳಿದ್ರೆ ನಾನು ಅದಾಗಲೇ ಹೇಳಿದೆ ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಡೇ ಸೋಮವಾರ ನಮ್ಮ ಶಿವ ಸರ್ಗೆ ಮೆಚ್ಚಿಸ್ಬೇಕಲ್ಲ, ಅಂದರೆ ನಮಗೆ ಸೋಮವಾರ ವಾರದ ದಿನ. ಹಾಗಾಗಿ ಸಂಡೇ ನೈಟೇ ಊಟ ಆದ ನಂತರ ನಾನು ಒಂದು ಕಡೆಯಿಂದ ಕಿಚನ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಸೊ ಹ್ಯಾಪಿ ಕಿಚನ್ ಬೆಳಗ್ಗೆ ಎದ್ದು ನೋಡಿದಾಗ ಲೀಡ್ಸ್ ಟು ಹ್ಯಾಪಿ ಮೈಂಡ್, ಹ್ಯಾಪಿ ಹಾರ್ಟ್, ಹ್ಯಾಪಿ ಸೌಲ್ ಅಂತ ನಾನು ಬಿಲೀವ್ ಮಾಡ್ತೀನಿ. ನೋಡಿದ್ರಲ್ಲ, ಹೀಗೆ ನೋಡ್ತಾ ಒಂದಿನ ಕಳೆದೇ ಹೋಗುತ್ತೆ. ಆದರೆ ಹೆಣ್ಣಿಗೆ ಇದು ಬರೀ ಒಂದಿನದ ಕಥೆಯಲ್ಲ, ಪ್ರತಿದಿನದ ಹೋರಾಟ, ಓಡಾಟ. ಅದಕ್ಕೆ ಎಲ್ಲರೂ ಹೇಳೋದು ಹೆಣ್ಮಕ್ಳೇ ಸಾಟಿ ಅಂತ. ಹಾಗೆ ನಮ್ಮ ಧರ್ಮದಲ್ಲೂ ಕೂಡ ಹೆಣ್ಣನ್ನ ಭೂತಾಯಿಗೆ ಹೋಲಿಸೋ ಅಂಥದ್ದು, ಕುಡಿಯೋ ಕಾವೇರಿ ನೀರನ್ನು ಸಹ ಹೆಣ್ಣಿಗೆ ಹೋಲಿಕೆ ಮಾಡಿರೋ ಅಂಥದ್ದು.